press the bell icon on the YouTube app and never miss another update. Hello students, let's start. In our today's class there is a new lesson, perimeter and area. See what is the perimeter and what is the area. You already learned some basics about area and perimeters in your previous classes, right? See, perimeter means if you take this box here, in this box you can take perimeter and you can take ಏರಿಯಾ ಆಲ್ಸೋ. ಸಿ ಏನು ಪೆರಿಮೀಟರ್ ಅಂದರೆ ನಾವು ಕನ್ನಡದಲ್ಲಿ ಸುತ್ತ ಅಳತೆ ಅಂತ ಹೇಳ್ತೀವಿ. ಸುತ್ತ ಅಳತೆ ಅಂದರೆ ಯಾವುದೇ ಒಂದು ಆಬ್ಜೆಕ್ಟ್, ಯು ಕ್ಯಾನ್ ಟೇಕ್ ಎನಿ ಬಾಕ್ಸ್ ಆರ್ ಯು ಕ್ಯಾನ್ ಟೇಕ್ ಸರ್ಕಲ್ ಆರ್ ಎನಿಥಿಂಗ್, ಯಾವುದೇ ಒಂದು ಆಬ್ಜೆಕ್ಟ್ನ ತಗೊಂಡ್ರೆ ಆ ಔಟ್ಸೈಡ್ ಲೆಂತ್, ಆ ಔಟ್ಸೈಡ್ ಏನು ಕವರ್ ಆಗಿರುತ್ತೆ ಅಲ್ವಾ, ಅದನ್ನು ನಾವೇನಂತ ಹೇಳ್ತೀವಿ, ಪೆರಿಮೀಟರ್ ಅಂತ ಹೇಳ್ತೀವಿ. ಇಫ್ ಯು ಟೇಕ್ ದಿಸ್ ಬಾಕ್ಸ್, ಸೊ ಇದರ ಪೆರಿಮೀಟರ್ ಏನು ಅಂದರೆ ಈ ಔಟ್ಸೈಡ್ ಲೆಂತ್, ಬರೀ ಔಟ್ಸೈಡ್ ಲೆಂತ್ ಏನಿರುತ್ತೆ ಅಲ್ವಾ. ಈಗ ಅಸ್ಯೂಮ್ ದಿಸ್ ಇಸ್ ಅ ರೆಕ್ಟ್ಯಾಂಗಲ್. ಇದು ಬಾಕ್ಸ್ ಏನಿದೆ ನಿಮಗೆ ರೆಕ್ಟ್ಯಾಂಗಲ್ ಶೇಪಲ್ಲಿ ಇದೆ. ಈ ರೆಕ್ಟ್ಯಾಂಗಲ್ ಶೇಪ್ನ ಪೆರಿಮೀಟರ್ ಕೇಳಿದರೆ ಜಸ್ಟ್ ಔಟ್ಸೈಡ್ ಲೆಂತ್ ಅಷ್ಟೇ. ಇದು ಔಟ್ಸೈಡ್ ಆಗುತ್ತೆ, ಇಲ್ಲಿ ಔಟ್ಸೈಡ್, ಇದು ಔಟ್ಸೈಡ್, ಇದು ಔಟ್ಸೈಡ್, ಇದೆಲ್ಲ ಏನಾಗುತ್ತೆ ನಮಗೆ ಪೆರಿಮೀಟರ್ ಆಗುತ್ತೆ. ಸೊ ಪೆರಿಮೀಟರ್ ಸಹ ಮೀನಿಂಗ್, ಏರಿಯಾಗೂ ಪೆರಿಮೀಟರ್ಗೂ ಡಿಫ್ರೆನ್ಸ್ ಏನು ಅಂದರೆ, ಸೊ ಈ ಬಾಕ್ಸ್ ಒಳಗಡೆ ಸ್ಪೇಸ್ ಇರುತ್ತೆ ಅಲ್ವಾ, ಈ ಜಾಗ ಎಷ್ಟಿದೆ, ಈ ಸ್ಪೇಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಏರಿಯಾ ಅಂತ ಹೇಳ್ತೀವಿ. ಜಸ್ಟ್ ಪೆರಿಮೀಟರ್ ಅಂದರೆ ಔಟ್ಸೈಡ್ ಕವರೆನ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ ಪೆರಿಮೀಟರ್ ಅಂತ ಹೇಳ್ತೀವಿ. ಸೊ ಈ ಲೆಸನ್ನಲ್ಲಿ ನೀವು 4 ಕಾನ್ಸೆಪ್ಟ್ ಮಾತ್ರ ತಿಳ್ಕೊತೀರಿ. ದಟ್ ಈಸ್ perimeter of square and rectangle and area of square and rectangle. Area of square and rectangle. So area ರೆಕ್ಟ್ಯಾಂಗಲ್ಗೆ ಹೆಂಗೆ ಫೈಂಡ್ ಔಟ್ ಮಾಡೋದು ಆ್ಯಂಡ್ ಸ್ಕ್ವೇರಿಗೆ ಹೆಂಗೆ ಫೈಂಡ್ ಔಟ್ ಮಾಡೋದು, ಸಿಮಿಲರ್ಲಿ ಪೆರಿಮೀಟರ್ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ಬರೀ ನೀವು ಸ್ಟಡಿ ಮಾಡೋದು ಯುವರ್ ಓನ್ಲಿ ಅಬೌಟ್ ರೆಕ್ಟ್ಯಾಂಗಲ್ ಆ್ಯಂಡ್ ಸ್ಕ್ವೇರ್. ಬೇರೆ ಯಾವ ಶೇಪ್ಸ್ದು ಪೆರಿಮೀಟರ್ ಆ್ಯಂಡ್ ಏರಿಯಾನ ಫೈಂಡ್ ಔಟ್ ಮಾಡಲ್ಲ, ಜಸ್ಟ್ ಸ್ಕ್ವೇರ್ ಆ್ಯಂಡ್ ರೆಕ್ಟ್ಯಾಂಗಲ್. ಸೊ ಲೆಟ್ ಅಸ್ ರಿಕಾಲ್ ಸಮ್ ಥಿಂಗ್ಸ್ ಅಬೌಟ್ ಸ್ಕ್ವೇರ್ ಆ್ಯಂಡ್ ರೆಕ್ಟ್ಯಾಂಗಲ್. See, what is rectangle? Rectangle means when opposite sides are equal. ಯಾವುದಾದ್ರೂ ಶೇಪಲ್ಲಿ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇದ್ದರೆ ಅದನ್ನ ನಾವೇನಂತ ಹೇಳ್ತೀವಿ, ರೆಕ್ಟ್ಯಾಂಗಲ್ ಅಂತ ಹೇಳ್ತೀವಿ. ಸಪೋಸ್ ಈ ಲೆಂತು 6 ಮೀಟರ್ಸ್ ಆರ್ 6 ಸೆಂಟಿಮೀಟರ್ ಇದ್ದರೆ ಇಲ್ಲೂ ಕೂಡ 6 ಸೆಂಟಿಮೀಟರ್ ಇರುತ್ತೆ. ಇಲ್ಲಿ 4 ಸೆಂಟಿಮೀಟರ್ ಇದ್ದರೆ ಇಲ್ಲೂ ಕೂಡ 4 ಸೆಂಟಿಮೀಟರ್ ಇರುತ್ತೆ. ಸೊ ವೆನೆವರ್ ದ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಇದ್ದರೆ ಅದನ್ನ ಏನಂತ ಹೇಳ್ತೀವಿ, ರೆಕ್ಟ್ಯಾಂಗಲ್ ಅಂತ ಹೇಳ್ತೀವಿ. ಇಲ್ಲೂ ಕೂಡ ಆಪೋಸಿಟ್ ಸೈಡ್ಸ್, ನಾಟ್ ಆಲ್ ಸೈಡ್ಸ್ ಈಕ್ವಲ್ ಇದ್ದರೆ ಸ್ಕ್ವೇರ್ ಅಂತ ಹೇಳ್ತೀವಿ. ಓನ್ಲಿ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇದ್ದರೆ ಅವಾಗ ನಾವೇನು ಹೇಳ್ತೀವಿ, ರೆಕ್ಟ್ಯಾಂಗಲ್ ಅಂತ ಹೇಳ್ತೀವಿ. ಸೊ ಲೆಟ್ ಅಸ್ find out the perimeter of this rectangle. I already told you what is the perimeter means. It is a just outer coverage of the rectangle. See, ಇಲ್ಲಿ ಎಷ್ಟಿದೆ 6. ಇದನ್ನ ಏನು ಹೇಳ್ತೀವಿ, ಸೊ ಇದನ್ನ ನಾವು ಸೈಡ್ ಅಂತ ಹೇಳ್ತೀವಿ. ಈ 4 ಸೈಡ್ಸ್ ಇರುತ್ತೆ, ರೆಕ್ಟ್ಯಾಂಗಲ್ಗೆ 4 ಸೈಡ್ಸ್ ಇರುತ್ತೆ. ದಿಸ್ ಇಸ್ 1 2 3 4 sides. This is, we call this as length. ಸೊ ಇಲ್ಲಿ ಲೆಂತ್ ಅಂತ ಹೇಳ್ತೀವಿ. ಆ್ಯಂಡ್ ದೀಸ್ ಸೈಡ್ಸ್ ಯು ಕ್ಯಾನ್ ಕಾಲ್ ಇಟ್ ಆ್ಯಸ್ ಬ್ರೆಡ್ತ್ ಆ್ಯಂಡ್ ಹ್ಯೂರ್ ಆಲ್ಸೋ ಯು ಕ್ಯಾನ್ ಕಾಲ್ ಇಟ್ ಆ್ಯಸ್ ಬ್ರೆಡ್. ಸೊ ಕೆಲವು ಸಲ ಇದನ್ನ ಲೆಂತ್ ಅಂತ ಹೇಳ್ತೀವಿ, ಇದನ್ನ ಬ್ರೆಡ್ ಅಂತ ಹೇಳ್ತೀವಿ, ನೋ ಪ್ರಾಬ್ಲಮ್. ಲೆಂತ್ ಆ್ಯಂಡ್ ಬ್ರೆಡ್ನ ತಗೊಳ್ತಾ ಹೋಗ್ತೀವಿ. ಸೊ ಲೆಟ್ ಅಸ್ ಫೈಂಡ್ ಔಟ್ ದ ಪೆರಿಮೀಟರ್. ಪೆರಿಮೀಟರ್ ಅಂದರೆ 6 + 4 + 6 + 4. ಈ ಅಷ್ಟು ನಂಬರ್ಸ್ನ ಆ್ಯಡ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ, ಪೆರಿಮೀಟರ್ ಆಫ್ ದಿಸ್ ರೆಕ್ಟ್ಯಾಂಗಲ್ ಸಿಗುತ್ತೆ. ಸೊ ಈ 6 ಅನ್ನೋದು ಏನು ನಮಗೆ ಲೆಂತ್, ಹೌದಲ್ವಾ, ಲೆಂತ್
plus breadth plus length plus breadth. Rectangle in the perimeter. This is a perimeter is equals to length plus breadth. Again ಇನ್ನೊಂದ್ಸಲಿ length plus breadth ಇದೆ. Length plus breadth and length plus breadth. This is a perimeter of rectangle. See, observe carefully. Length ಎರಡು ಸಲ ಇದೆ. Length ಇಲ್ಲೊಂದು ಸಲ ಇದೆ, ಇಲ್ಲೊಂದು ಸಲ ಇದೆ. ಸೊ 2 times ಇರೋದಕ್ಕೆ ನಾವು ಏನು ಬರಿತೀವಿ? 2 length. Isn't it? Length ಏನಿದೆ 2 times ಇದೆ. ಸೊ 2 ಲೆಂತ್ ಅಂತ ಹೇಳಿದ್ವಿ. 2 into ಈ ಥರ ಬರೆದ್ರೆ ಈ ಎರಡರ ಮಧ್ಯೆ ಏನು ಸೈನ್ ಇಲ್ಲ ಅಂದ್ರೂ ನಾವೇನು ಹೇಳ್ತೀವಿ? ದಟ್ ಇಸ್ ಅ ಮಲ್ಟಿಪ್ಲಿಕೇಶನ್. 2 into ಲೆಂತ್. ಅದೇ ಥರ ಬ್ರೆಡ್ತ್ ಕೂಡ 2 times ಇದೆ. ಸೊ 2 into breadth. Isn't it? This is a perimeter of rectangle. Therefore, perimeter of rectangle is equals to 2 into 2 length plus 2 into breadth, or you can say 2l plus 2b. 2l plus 2b is the perimeter of rectangle. ಸೊ ಇಲ್ಲಿ ಯೂನಿಟ್ಸ್ ಅಂತ ಬರಿತೀವಿ. ಯಾಕೆಂದರೆ ಗಿವನ್ ಕ್ವೆಶನಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಸೆಂಟಿಮೀಟರ್ ಬರಿತೀವಿ, ಮೀಟರ್ ಆರ್ ಕಿಲೋಮೀಟರ್ ಅವ್ರು ಏನು ಮೆನ್ಷನ್ ಮಾಡಿರ್ತಾರೋ ಆ ಯೂನಿಟ್ನ ಬರಿತೀವಿ. ಸೊ ಅದಕ್ಕೆ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ಇಸ್ ಈಕ್ವಲ್ಸ್ ಟು 2l plus 2b is the formula for rectangle. Please remember this. So based on this formula, let us discuss some exercise problems. Remember, perimeter of rectangle is equals to 2 length plus 2 breadth, or is equals to 2l plus 2b. So let's take some exercise questions now. Exercise 9.1, page number 109. ಆನ್ಸರ್ ಓರಲಿ ಅಂತ ಹೇಳಿದ್ದಾರೆ. ಸೊ ಆನ್ಸರ್ ಓರಲಿ ಮೀನ್ಸ್ ಯು ಹ್ಯಾವ್ ಟು ಆನ್ಸರ್ ಇಟ್ ಓರಲಿ. ನೋ ನೀಡ್ ಟು ರೈಟ್ ಇನ್ ಯೋರ್ ನೋಟ್ಸ್. ಸೊ ವಾಟ್ ಆರ್ 2 dimensional figures called? ಸೊ 2 dimensional ಫಿಗರ್ಸ್ನ ಏನಂತ ಕರೀತಾರೆ ಅಂತ ಕೇಳಿದರೆ, ಸೊ 2 dimensional ಫಿಗರ್ಸ್ನ ನಾವು ಪ್ಲೇನ್ ಫಿಗರ್ಸ್ ಅಂತ ಕರಿತೀವಿ. ಸೊ ಐ ವಿಲ್ ಎಕ್ಸ್ಪ್ಲೇನ್ ನೌ ವಾಟ್ ಈಸ್ ಅ ಪ್ಲೇನ್ ಫಿಗರ್. ಸಿ, ಈ ಬಾಕ್ಸ್ನ ತಗೊಂಡ್ರೆ ಇದು ಪ್ಲೇನ್ ಫಿಗರ್ ಆಗಲ್ಲ. ಯಾಕೆ ಅಂದರೆ ಇಲ್ಲಿ ಸ್ಪೇಸ್ನ ಯಾವಾಗ ಜಸ್ಟ್ ನೀವು ಇದಷ್ಟೇ ಪಾರ್ಟ್ನ ರಿಮೂವ್ ಮಾಡಿದ್ರೆ ಯಾವ ಫಿಗರ್ಸಿಗೆ ಓನ್ಲಿ ಲೆಂತ್ ಆ್ಯಂಡ್ ಬ್ರೆಡ್ತ್ ಇರುತ್ತೆ, ಓನ್ಲಿ ಲೆಂತ್ ಆ್ಯಂಡ್ ಬ್ರೆಡ್ತ್ ಇರುತ್ತೆ. ಆ ಥರ ಫಿಗರ್ಸ್ನ ನಾವೇನು ಹೇಳ್ತೀವಿ? ಪ್ಲೇನ್ ಫಿಗರ್ಸ್ ಅಂತ ಹೇಳ್ತೀವಿ. ಸೊ ರೆಕ್ಟ್ಯಾಂಗಲ್ ನಮಗೆ ಪ್ಲೇನ್ ಫಿಗರ್ ಆಗುತ್ತೆ, ಸ್ಕ್ವೇರ್ ಕೂಡ ಪ್ಲೇನ್ ಫಿಗರೇ ಆಗುತ್ತೆ. ಸೊ ಬಟ್ ಇಟ್ ಈಸ್ ನಾಟ್ ಅ ರೆಕ್ಟ್ಯಾಂಗಲ್ ಆ್ಯಂಡ್ ಇಟ್ ಈಸ್ ನಾಟ್ ಎ ಸ್ಕ್ವೇರ್. ಇದನ್ನ ಕ್ಯೂಬಾಯ್ಡ್ ಅಂತ ಹೇಳ್ತೀವಿ. ಯಾಕೆ ಕ್ಯೂಬ್ ಅಂತ ಹೇಳ್ತೀವಿ ಅಂದರೆ ಇಲ್ಲಿ ಸ್ಪೇಸ್ ಅದೆ. ಸೊ ಲೆಂತ್, ಬ್ರೆಡ್ತ್, ಹೈಟ್ 3 ಪ್ಯಾರಾಮೀಟರ್ಸ್ ಇದ್ದಾಗ ಅವನ್ನ ಕ್ಯೂಬ್ ಆ್ಯಂಡ್ ಕ್ಯೂಬಾಯ್ಡ್ ಅಂತ ಹೇಳ್ತೀವಿ. ಓನ್ಲಿ 2 ಪ್ಯಾರಾಮೀಟರ್ಸ್ ದಟ್ ಈಸ್ ಲೆಂತ್ ಆ್ಯಂಡ್ ಬ್ರೆಡ್ತ್ ಇದ್ದಾಗ ಅದನ್ನ ರೆಕ್ಟ್ಯಾಂಗಲ್ ಅಂತ ಹೇಳ್ತೀವಿ. ಸೊ ರೆಕ್ಟ್ಯಾಂಗಲ್ ಆ್ಯಂಡ್ ಸ್ಕ್ವೇರ್ ಆರ್ 2 dimensional ಫಿಗರ್ಸ್. ಗೊತ್ತಾಯ್ತಾ ನಿಮಗೆ? ರೆಕ್ಟ್ಯಾಂಗಲಿಗೂ ಕ್ಯೂಬಿಗೂ ಏನು ಈ ಒಂದೇ ಒಂದು ಶೀಟ್, ಒಂದು ಪೇಪರ್ನ ಏನು ನೀವು ಕಟ್ ಮಾಡ್ಕೊಂಡು ಕೈಯಲ್ಲಿ ಇಟ್ಕೊತಿರಲ್ಲ, ದಟ್ ರೆಪ್ರೆಸೆಂಟ್ಸ್ ರೆಕ್ಟ್ಯಾಂಗಲ್, ನಾಟ್ ದಿಸ್ ಬಾಕ್ಸ್. ದಿಸ್ ಈಸ್ ಅ ಕ್ಯೂಬ್, ಇಸ್ಂಟ್ ಇಟ್? ದಿಸ್ ಅ ಕ್ಯೂಬ್ ಆರ್ ಕ್ಯೂಬಾಯ್ಡ್. ಅದು ಶೇಪ್ನ ನಾವು ಅಬ್ಸರ್ವ್ ಮಾಡಿ ಹೇಳ್ತೀವಿ. ಎಲ್ಲ ಸೈಡ್ಸು ಈಕ್ವಲ್ ಇದ್ದರೆ ಕ್ಯೂಬ್ ಅಂತ ಹೇಳ್ತೀವಿ, ಆಪೋಸಿಟ್ ಸೈಡ್ಸ್ ಈಕ್ವಲ್ ಇದ್ದರೆ ಕ್ಯೂಬಾಯ್ಡ್ ಅಂತ ಹೇಳ್ತೀವಿ. ಹೌದು, 3 dimensional ಫಿಗರ್. ಇದು 3 dimensional. ರೆಕ್ಟ್ಯಾಂಗಲ್ ಆ್ಯಂಡ್ ಸ್ಕ್ವೇರ್ಸ್ ಆರ್ 2 dimensional ಫಿಗರ್ಸ್. ಸೊ ಏನು ಕೇಳಿದ್ದಾರೆ ಅಲ್ಲಿ ಕ್ವೆಶನ್? ನೇಮ್ ದ ವಾಟ್ ಆರ್ 2 dimensional ಫಿಗರ್ಸ್ ಅಂತ ಹೇಳ್ತಿದ್ದಾರೆ. ಸೊ 2 dimensional ಫಿಗರ್ಸ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಅ ಪ್ಲೇನ್ ಫಿಗರ್. ಸೊ ಯು ಕ್ಯಾನ್ say it in orally, no problem. Name the
ಟೂ ಡೈಮೆನ್ಷನ್ಸ್ ಆಫ್ ರೆಕ್ಟ್ಯಾಂಗಲ್. ಯಾವ್ದ್ಯಾವ್ದು ಡೈಮೆನ್ಷನ್ಸ್ ಇದೆ ರೆಕ್ಟ್ಯಾಂಗಲ್ಗೆ? ಓನ್ಲಿ ಲೆಂತ್ ಆ್ಯಂಡ್ ಬ್ರೆಡ್ತ್. ಸೊ ಸೆಕೆಂಡ್ ಕ್ವೆಶನಿಗೆ ಆನ್ಸರು ಲೆಂತ್ ಆ್ಯಂಡ್ ಬ್ರೆಡ್ತ್. ಥರ್ಡ್ ಒನ್, ಹೌ ಮೆನಿ ಪೇರ್ಸ್ ಆಫ್ ಆಪೋಸಿಟ್ ಸೈಡ್ಸ್ ಆರ್ ದೇರ್ ಇನ್ ರೆಕ್ಟ್ಯಾಂಗಲ್? ಎಷ್ಟು ಪೇರ್ ಆಫ್ ಆಪೋಸಿಟ್ ಸೈಡ್ಸ್ ಇದೆ? ಸಿ ಯೋರ್ ರೆಕ್ಟ್ಯಾಂಗಲ್ ಅಂದರೆ ಇಲ್ಲಿ 4, ಇಲ್ಲಿ 4, ಯು ಕ್ಯಾನ್ ಟೇಕ್ ಎನಿಥಿಂಗ್. ಇಲ್ಲಿ ಒಂದು ಪೇರ್ ಆಫ್ ಆಪೋಸಿಟ್ ಸೈಡ್, ಈ ಕಡೆ ಒಂದು ಪೇರ್ ಆಫ್ ಆಪೋಸಿಟ್. ಸೊ ಆನ್ಸರ್ ಇಸ್ we have two pairs of opposite sides in rectangle. Next, how are the opposite sides in a rectangle? Opposite sides ಯಾವ ಥರ ಇರುತ್ತೆ rectangle ಅಲ್ಲಿ? Opposite sides are equal in rectangle. So answer for fourth question is opposite sides are equal in rectangle. Next, fifth one, how many times is the perimeter of a rectangle to the sum of its length and breadth ಅಂತ ಕೇಳ್ತಿದ್ದಾರೆ. Observe carefully. How many times is the perimeter of rectangle to the sum of length and breadth? ಅಂದರೆ ಸಿ ನಮಗೆ ಗೊತ್ತಿರೋ ಪ್ರಕಾರ ಫಾರ್ಮುಲಾದಲ್ಲಿ 2 ಲೆಂತ್ ಪ್ಲಸ್ 2 ಬ್ರೆಡ್. ಅವ್ರೇನು ಕೇಳ್ತಿದ್ದಾರೆ ಅಂದರೆ ಇವೆರಡರಲ್ಲೂ ಈ ಥರನೂ ಬರಿಬೋದು ಫಾರ್ಮುಲಾನ, 2 ಟೈಮ್ಸ್ ಆಫ್ ಲೆಂತ್ ಆ್ಯಂಡ್ ಬ್ರೆಡ್ತ್. ಸೊ ಲೆಂತ್ ಆ್ಯಂಡ್ ಬ್ರೆಡ್ತಿಗೆ ಕಂಪೇರ್ ಮಾಡಿದ್ರೆ ಪೆರಿಮೀಟರು ಎಷ್ಟು ಟೈಮ್ಸ್ ಇದೆ ಅಂತ ಕೇಳ್ತಿದ್ದಾರೆ. ಸೊ 2 ಇದೆ ಅಲ್ವಾ, ನಂಬರ್ ಇದೆ. ಸೊ ಏನು ಹೇಳ್ಬೋದು ನೀವು ಅಂದರೆ 2 ಟೈಮ್ಸ್ ಈಸ್ ದ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್. 2 ಇರೋದ್ರಿಂದ ನಾವು 2 ಟೈಮ್ಸ್ ಅಂತ ಹೇಳ್ತೀವಿ. 2 ಟೈಮ್ಸ್ ಈಸ್ ದ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ಟು ದ ಸಮ್ ಆಫ್ ಇಟ್ಸ್ ಲೆಂತ್ ಆ್ಯಂಡ್ ಬ್ರೆಡ್ತ್. ಲೆಂತ್ ಆ್ಯಂಡ್ ಬ್ರೆಡ್ತಿಗೆ 2 ಟೈಮ್ಸ್ ಜಾಸ್ತಿ ಇದೆ. ಸೊ ದಿಸ್ ದ solution for first question. You have to answer orally. Next, second question, find the perimeter of the following figures. ಫಿಗರ್ಸ್ ಕೊಟ್ಟಿದ್ದಾರೆ, ಅದರದ್ದು ನಾವು ಪೆರಿಮೀಟರ್ನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಸೊ ಲೆಟ್ ಅಸ್ ಸಾಲ್ವ್ ಸೆಕೆಂಡ್ ಮೇ. Second A question, 70 centimeter and 90 centimeter. So how we will solve? You know the formula for perimeter. 2 length and 2 width. ನೀವು ಫಾರ್ಮುಲಾ ಯೂಸ್ ಮಾಡಿನೂ ಮಾಡ್ಬೋದು, ಯೂಸ್ ಮಾಡ್ದೇನೂ ಮಾಡ್ಬೋದು. ಲೆಂತ್ ಎಷ್ಟು ಕೊಟ್ಟಿದ್ದಾರೆ? 70 ಸೆಂಟಿಮೀಟರ್ ಆ್ಯಂಡ್ ಬ್ರೆಡ್ತ್ ಎಷ್ಟು ಕೊಟ್ಟಿದ್ದಾರೆ? 90 ಸೆಂಟಿಮೀಟರ್. 2L ಅಂದರೆ 2 ಇಂಟು 70 ಪ್ಲಸ್ 2B ಅಂದರೆ ಬ್ರೆಡ್ 2 ಇಂಟು 90. Isn't it? 2 sevens are 14 will become 140. 2 sevens are 14. Sorry, 2 sevens are 14. 2 zeros are 0. Next here 2 nines are 18. 2 zeros are 0. 140 and 180. Let us add 180 and 140 now. 0 plus 0, 0. 8 plus 4, 12. And 1 plus 1, 2 plus 1, 3. So 320. ಇವೆಲ್ಲ ಸೆಂಟಿಮೀಟರ್ಸ್ ಅಲ್ಲಿದೆ. ಸೊ ಹಿಯರ್ ಆಲ್ಸೋ 320 is in centimeter. So this is the solution for A question. Let us take B question now. (24 centimeter and 60 centimeter). So length is equals to 60 centimeter and breadth is equals to 24 centimeter. Perimeter is equals to 2L plus 2B. 2L plus 2B. So here L is 60. 2 into 60 plus B is 2 into 24. 2 6 are 12.
2 zeros are 0 and 2 twos are 4, 2 fours are 8. Here 120, here 48. ಇದೆರಡನ್ನು ಆ್ಯಡ್ ಮಾಡಬೇಕು. 120 plus 48, 8 plus 0, 8, 2 plus 4, 6 and 168. ಇಲ್ಲಿ centimeters ಅಲ್ಲಿದೆ, so answer will be in centimeters only. So answer is 168 centimeter. Next, let us take C question. Similar problem. So length and breadth ನ ಬರ್ಕೊಳ್ಳೋದು, ಫಾರ್ಮುಲಾದಲ್ಲಿ ಹಾಕಿ ಸಾಲ್ವ್ ಮಾಡ್ತಾ ಹೋಗೋದು. C 153 centimeter, 122 centimeter. So length is L is equals to 153 centimeter and breadth is equals to 122 centimeter. Now perimeter is equals to 2L plus 2B. ಗೊತ್ತಾಯ್ತು ನಾ? 2L plus 2B ಫಾರ್ಮುಲಾ ಇದೆ. ಎಲ್ನ ಬರ್ಕೊಳ್ತೀವಿ. 2 into 153 plus 2 into 122. 2 3s are 6, 2 5s are 10, 1 carry, 2 1s are 2 plus 1 3. ಮಲ್ಟಿಪ್ಲಿಕೇಶನ್ ಮಾಡುವಾಗ ಕರೆಕ್ಟಾಗಿ ಮಾಡಬೇಕು. 2 2s are 4, 2 2s are 4, 2 1s are 2. Now you can add these two. 306 plus 244, 6 plus 4 10, 4 plus 1 5, 3 plus 2 5. So it will become 550 centimeter. So this is how you solve. And ABC solve ಮಾಡ್ಸಿದ್ದೀನಿ. Similarly you can take D and E for your home assignment. So ನೀವು ಹೋಮ್ ವರ್ಕಿಗೆ ತಗೊಂಡು ಒಂದು ಕಡೆ ಸಾಲ್ವ್ ಮಾಡಿ ಇಟ್ಕೊಡಿ. ಈಸಿ. ನಾನು ಈಗ ಹೆಂಗೆ ಮಾಡಿದ್ನೋ ಅದೇ ಥರ ನೀವು ಟ್ರೈ ಮಾಡಲಿ ಅಂತ ಆ ಎರಡು ಪ್ರಾಬ್ಲಮ್ಸ್ನ ನಿಮಗೆ ಬಿಡ್ತೀನಿ. ಸೊ ಲೆಟ್ ಅಸ್ ಟೇಕ್ ಥರ್ಡ್ ಕ್ವೆಶನ್. ದ ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ರೆಕ್ಟ್ಯಾಂಗಲ್ಸ್ ಆರ್ ಗಿವನ್ ಬಿಲೋ. ಲೆಂತ್ ಕೊಟ್ಟಿದ್ದಾರೆ ಆ್ಯಂಡ್ ಬ್ರೆಡ್ ಕೊಟ್ಟಿದ್ದಾರೆ. ಸೊ ಫೈಂಡ್ ದೇರ್ ಪೆರಿಮೀಟರ್ಸ್. ಲೆಂತ್ ಆ್ಯಂಡ್ ಬ್ರೆಡ್ನ ಕೊಟ್ಟಿದ್ರೆ ನೀವು ಪೆರಿಮೀಟರ್ ಫೈಂಡ್ ಔಟ್ ಮಾಡೋದು ಗೊತ್ತಿದೆ ಅಲ್ವಾ? ಸೊ ಬೈ ಯೂಸಿಂಗ್ ದಿಸ್ ಫಾರ್ಮುಲಾ ಯು ಹ್ಯಾವ್ ಟು ಫೈಂಡ್ ದ ಪೆರಿಮೀಟರ್. ಸೊ ಲೆಟ್ ಅಸ್ ಫೈಂಡ್ ಔಟ್ ನೌ. Third mean length and breadth. 2 2 3 4 3 4 5 4 5 2 and 3 6 and 4 6. ಸೊ ಪೆರಿಮೀಟರ್ ಫಾರ್ಮುಲಾನ ಎರಡು ಥರ ಬರಿಬೋದು ನಾವು. ಒಂಥರ ಗೊತ್ತಿದೆ ನಿಮಗೆ, ಪೆರಿಮೀಟರ್ ಇಸ್ ಈಕ್ವಲ್ಸ್ ಟು 2L plus 2B. ಈ ಥರನೂ ಬರೆದ್ರೂ ಒಂದೇ. ಎರಡು ಕಡೆ 2 ಕಾಮನ್ ಇರುತ್ತೆ, ತಗೊಂಡು 2 into L plus B ಎರಡು ಥರ ಬರಿಬಹುದು. ಯಾವಾಗ ನಮಗೆ ಯಾವುದು ಫಾರ್ಮುಲಾ ಕನ್ವೀನಿಯೆಂಟ್ ಆಗುತ್ತೆ ಆ ಫಾರ್ಮುಲಾನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಈ ಫಾರ್ಮುಲಾ ಯಾಕೆ ಯೂಸ್ ಆಗುತ್ತೆ ಅಂದರೆ, ಇಲ್ಲಿ ಲೆಂತ್ ಆ್ಯಂಡ್ ಬ್ರೆಡ್ತ್ನ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ. ಆ್ಯಡ್ ಮಾಡಿಕೊಂಡು ಜಸ್ಟ್ ಮಲ್ಟಿಪ್ಲೈ ಮಾಡಿದ್ರೆ ಈಸಿಯಾಗಿ ಆನ್ಸರ್ ಬರುತ್ತೆ. So here we have to write perimeter. ಫಸ್ಟ್ ಏನು ಮಾಡ್ತೀರಾ ಅಂದರೆ ಅಬ್ಸರ್ವ್ ಮಾಡಿರಿ. ಇಲ್ಲಿ ನಿಮಗೆ ಏನು ಸಾಲ್ವ್ ಮಾಡಿ ತೋರ್ಸೋಕೆ ಹೇಳಿಲ್ಲ, ಜಸ್ಟ್ ಫಿಲ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಅದನ್ನ ನಾನು ಹೇಳೋದನ್ನ ಕರೆಕ್ಟಾಗಿ 1-2 ಪ್ರಾಬ್ಲಮಿಗೆ ಫಾಲೋ ಮಾಡಿದರೆ ರಿಮೈನಿಂಗ್ ಕಾಲಮ್ಸ್ನ ನೀವೇ ಫಿಲ್ ಮಾಡ್ತೀರಾ. L plus B. L plus B ಅಂದರೆ ಇಲ್ಲಿ ಲೆಂತ್ ಆ್ಯಂಡ್ ಬ್ರೆಡ್ನ ಆ್ಯಡ್ ಮಾಡಬೇಕು. 2 plus 3 will be 5.
ಇಲ್ಲಿ ಲೆಂತ್ ಆ್ಯಂಡ್ ಬ್ರೆಡ್ತ್ನ ಆ್ಯಡ್ ಮಾಡಿ ಒಂದು ತೋರಿಸ್ತೀನಿ ನಿಮಗೆ. ಎಲ್ ಪ್ಲಸ್ ಬಿ ಅಂದರೆ 2 + 3 5. 2 + 3 5 ಬರುತ್ತೆ ಅಲ್ಲ, ಅದನ್ನ ಮಲ್ಟಿಪ್ಲೈ ಮಾಡ್ತೀವಿ. 2 5s 10. ಸೊ ದಿಸ್ ಇಸ್ ದ ಆನ್ಸರ್. ಹೆಂಗೆ ಅಂದರೆ ಆ ಎರಡನ್ನೂ ಆ್ಯಡ್ ಮಾಡಿ ಬಂದಿರೋ ಆನ್ಸರಿಗೆ ಮಲ್ಟಿಪ್ಲೈ ಬೈ 2 ಮಾಡ್ತಾ ಹೋಗ್ತೀವಿ. ಸಿ 2 + 3 is 5. 5ಗೆ 2 ಇಂದ ಮಲ್ಟಿಪ್ಲೈ ಮಾಡ್ತೀವಿ. 5 2s 10. ಸೊ ಈ ಎರಡು ನಂಬರ್ಸ್ನ ಆ್ಯಡ್ ಮಾಡಬೇಕು. 2 + 3 5. 5ಗೆ 2 ಇಂದ ಮಲ್ಟಿಪ್ಲೈ ಮಾಡಬೇಕು. 5 2s 10. ಸಿಮಿಲರ್ಲಿ 2 + 4 6. 6 2s 12. ಎರಡು ನಂಬರ್ಸ್ನ ಆ್ಯಡ್ ಮಾಡಿ 2 ಇಂದ ಮಲ್ಟಿಪ್ಲೈ ಮಾಡ್ತೀವಿ. 3 + 4 7. 7 2s 14. Here 5 + 4 9. 9 2s 18. 5 + 2 7. 7 2s 14. 6 + 3 9. 9 2s 18. And 6 + 4 10. 10 2s 20. So this is a solution. You can continue for remaining 3 columns. ಇದನ್ನೇ ಫಾಲೋ ಮಾಡಿದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಜಸ್ಟ್ ಈ ಎರಡು ನಂಬರ್ಸ್ನ ಆ್ಯಡ್ ಮಾಡಿ 2 ಇಂದ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ಲೆಟ್ ಅಸ್ ಟೇಕ್ 4th main now. Solve the following. A rectangular room measures 6 meter in length and 4 meter in breadth. Find the perimeter of room ಅಂತ ಕೇಳ್ತಿದ್ದಾರೆ. ರೆಕ್ಟ್ಯಾಂಗ್ಯುಲರ್ ರೂಮು ರೆಕ್ಟ್ಯಾಂಗ್ಯುಲರ್ ಇದೆ, ಅದರ ಲೆಂತ್ ಕೊಟ್ಟಿದ್ದಾರೆ, ಬ್ರೆಡ್ ಕೊಟ್ಟಿದ್ದಾರೆ, ಪೆರಿಮೀಟರ್ ಕೊಟ್ಟಿದ್ದಾರೆ. ವಿ ಆಲ್ರೆಡಿ ನೋ ದ ಫಾರ್ಮುಲಾ, ಸೊ ಯು ಕ್ಯಾನ್ ಈಸಿಲಿ ಸಾಲ್ವ್. 4th main. ಫಸ್ಟ್ ಒನ್ ಲೆಂತ್ ಆಫ್ ರೂಮ್. ಫಸ್ಟ್ ಯಾವಾಗಲೂ ಗಿವನ್ ಡಾಟಾ ಬರ್ಕೊಳ್ತೀವಿ. ಲೆಂತ್ ಆಫ್ ರೂಮ್ how much? 6 meters. And breadth of room is equals to 4 meters. What we have to find? Perimeter of the room. Therefore perimeter of the room. ಫಾರ್ಮುಲಾ ಗೊತ್ತಿದೆ ನಮಗೆ. ಏನು ಫಾರ್ಮುಲಾ? 2L + 2B. ಸೊ ಲೆಟ್ ಅಸ್ ಯೂಸ್ ದಿಸ್ ಫಾರ್ಮುಲಾ. 2 ಇಂಟು ಲೆಂತ್ ಎಷ್ಟು? 6 ಪ್ಲಸ್ 2 ಇಂಟು ಬ್ರೆಡ್ತ್ 4. 2 6 12. 2 4 8. 12 + 8 will become 20. ಇಲ್ಲಿ ಮೀಟರ್ಸ್ ಇದೆ, ಸೊ ವಿಲ್ ರೈಟ್ ಇಟ್ ಆಸ್ meters. So 20 meters is the perimeter of the room. Therefore 20 meters is the perimeter of room. Let's take second question. A rectangular field of 150 meter and breadth is 120 meter. Find the perimeter of the field. Similar problems. ಅಲ್ಲಿ ರೂಮ್ ಕೊಟ್ಟಿದ್ದಾರೆ, ಇಲ್ಲಿ ಫೀಲ್ಡ್ ಕೊಟ್ಟಿದ್ದಾರೆ. ರೂಮ್ ಅಂದರೆ ನಾವು ಯೂಸ್ ಮಾಡುವಂಥ ರೂಮ್ಸ್. ಫೀಲ್ಡ್ ಅಂದರೆ ಹೊಲಗಳಿರುತ್ತಲ್ಲ ಅದು ಕೂಡ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲೇ ಇರುತ್ತೆ. ಅದ್ರ ಪೆರಿಮೀಟರ್ ಫೈಂಡ್ ಔಟ್ ಮಾಡೋದು ಹೇಗೆ? ಸೊ ಸಿಮಿಲರ್ ಆಗಿ ಮಾಡ್ತಾ ಹೋಗ್ತೀವಿ. ಸೊ ವಾಟ್ ಆರ್ ದ ಗಿವನ್ ಡಾಟಾ? Length of the field. Length of the field. How much? Length of the field is 150 meter and breadth of the field 120 meter. Therefore perimeter of field is equals to 2L + 2B. ಅಂದರೆ ಲೆಂತ್ ಎಷ್ಟಿದೆ? 150 ಇಂಟು 150 ಪ್ಲಸ್ ಬ್ರೆಡ್ತ್ 2 ಇಂಟು 120. 2 1s 2 0s 0. 2 5s 10. 1 carry. 2 1s 2 + 1 4.
and here also 2 zeros are 0, 2 twos are 4, 2 ones are 2. Now you can add 400 plus 140, 0 plus 0 is 0, 0 plus 4 is 4, 4 plus 1 is 5, so 540 meter. Therefore perimeter of the field will become 540 meters. So let us take third question. A rectangular garden measures 80 meter in length and 50 meter in breadth. Find the perimeter. And if the garden has to be fenced 5 rounds with a barbed wire, what is the length of wire required ಅಂತ ಕೇಳ್ತಿದ್ದಾರೆ. ರೆಕ್ಟ್ಯಾಂಗ್ಯುಲರ್ ಗಾರ್ಡನ್, ಒಂದು ಗಾರ್ಡನ್ ಇದೆ, ಆ ಗಾರ್ಡನ್ನು 80 ಮೀಟರ್ ಇದೆ ಆ್ಯಂಡ್ 50 ಮೀಟರ್ ಇದೆ. ಸೊ ಅವ್ರು ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಿದ್ದಾರೆ, ಫೈಂಡ್ ದ ಪೆರಿಮೀಟರ್. ಫೈಂಡ್ ದ ಪೆರಿಮೀಟರ್ ಅಂದರೆ ಯು ಆಲ್ರೆಡಿ ನೋ ಹೌ ಟು ಫೈಂಡ್ ದ ಪೆರಿಮೀಟರ್. ಅಗೇನ್ ಕ್ವೆಶನ್ ಈಸ್ ಎಕ್ಸ್ಟೆಂಡಿಂಗ್. ಇಫ್ ದ ಗಾರ್ಡನ್ ಹ್ಯಾಸ್ ಟು ಬಿ ಫೆನ್ಸ್ಡ್. ಫೆನ್ಸಿಂಗ್ ಅಂದರೆ ಈಗ ನಾವು ಪಾರ್ಕಿಗೆ ಅಥವಾ ಹೊಲಗಳಿಗೆ ಮುಳ್ಳಿನ ಬೇಲಿಗಳನ್ನ ಹಾಕ್ತಾರೆ, ಯಾವುದೇ ಆ್ಯನಿಮಲ್ಸ್ ಬರಬಾರ್ದು ಅಂತ. ಆ ಥರ ಫೆನ್ಸಿಂಗ್ ಮಾಡಬೇಕು. ಫೆನ್ಸಿಂಗ್ ಅಂದರೆ ಅವ್ರು ಹೆಂಗೆ ಹೇಳ್ತಿದ್ದಾರೆ ಅಂದರೆ, ಗಾರ್ಡನ್ ಹ್ಯಾಸ್ ಟು ಬಿ ಫೆನ್ಸ್ಡ್ 5 ರೌಂಡ್ಸ್ ಆಫ್ ಬಾರ್ಬ್ಡ್ ವೈರ್. ಸಿ ಫಾರ್ ಎಕ್ಸಾಂಪಲ್ ಇದನ್ನೇ ನಾವು ಪಾರ್ಕ್ ಈ ಥರ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಇದೆ ಅಂತ ಹೇಳಿದರೆ ಫೆನ್ಸಿಂಗ್ ಮಾಡಬೇಕು. ಅಂದರೆ ಸಿ ಒಂದು ಇಲ್ಲಿ ಒಂಥರ ಹಿಂಗೆ ಒಂದು ರೌಂಡ್ ಹಾಕ್ತೀವಿ, ಅದೇ ಥರ 5 ರೌಂಡ್ಸ್ ಆಫ್ ವೈರ್ನ ಹಾಕಬೇಕು. 5 ರೌಂಡ್ಸ್ ಆಫ್ ವೈರ್ನ ಹಾಕಬೇಕು ಅಂದರೆ ಎಷ್ಟು ಮೀಟರ್ಸ್ ಆಫ್ ವೈರ್ ಬೇಕು ಅಂತ ಕೇಳ್ತಾರೆ. ವಾಟ್ ಈಸ್ ದ ಲೆಂತ್ ಆಫ್ ವೈರ್ ರಿಕ್ವೈರ್ಡ್? ಲೆಂತ್ ಆಫ್ ವೈರ್ ರಿಕ್ವೈರ್ಡ್ ಈಸ್ ನಥಿಂಗ್ ಬಟ್ ಪೆರಿಮೀಟರ್. ಪೆರಿಮೀಟರ್ನ ಫೈಂಡ್ ಔಟ್ ಮಾಡಿದರೆ ಲೆಂತ್ ಆಫ್ ವೈರ್ ಗೊತ್ತಾಗುತ್ತೆ ನಮಗೆ. ಸೊ ಹಿಂಗೆ ಫೈಂಡ್ ಔಟ್ ಮಾಡ್ತೀರ ಅಂದರೆ ಫಸ್ಟು ಒಂದು ರೌಂಡ್ನ ಫೆನ್ಸಿಂಗ್ ಮಾಡೋದಕ್ಕೆ ಎಷ್ಟು ಬೇಕು? 1 ರೌಂಡ್ ಆಫ್ ಫೆನ್ಸಿಂಗ್ ಇಸ್ ಈಕ್ವಲ್ಸ್ ಟು ಪೆರಿಮೀಟರ್. ಪೆರಿಮೀಟರ್ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಒಂದು ರೌಂಡಿಗೆ ಎಷ್ಟು ಅಂತ ಗೊತ್ತಾಗುತ್ತೆ. ಅವ್ರು ಏನು ಕೇಳ್ತಿದ್ದಾರೆ, 5 ರೌಂಡ್ಸಿಗೆ ಎಷ್ಟು ಬೇಕಾಗುತ್ತೆ ಅಂತ ಕೇಳ್ತಿದ್ದಾರೆ ತಾನೆ. ಸೊ 5 ರೌಂಡ್ಸಿಗೆ ಎಷ್ಟು? ಸಿಮಿಲರ್, ಎಲ್ಲದಕ್ಕೂ ಸೇಮ್ ಶೇಪ್ ಇರೋದ್ರಿಂದ ಯಾವಾಗ ರಿಪೀಟೆಡ್ ಆಗಿ ಇರುತ್ತೆ ಆಗ ನಾವು ಮಲ್ಟಿಪ್ಲಿಕೇಶನ್ ಯೂಸ್ ಮಾಡ್ತೀವಿ. ಫಸ್ಟು 1 ರೌಂಡ್ ಫೆನ್ಸಿಂಗ್ ಮಾಡೋಕ್ಕೆ ಎಷ್ಟು ವೈರ್ ಬೇಕು ಅಂತ ಫೈಂಡ್ ಔಟ್ ಮಾಡ್ತೀವಿ, ದಟ್ ಈಸ್ ನಥಿಂಗ್ ಬಟ್ ಪೆರಿಮೀಟರ್. ಅದಾದಮೇಲೆ ಇಂಟು 5 ಮಾಡಿದ್ರೆ 5 ರೌಂಡ್ಸ್ ಮಾಡೋದಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಲೆಟ್ ಅಸ್ ಸಾಲ್ವ್. What is the given data? Length of rectangular garden, length of rectangular garden is equals to 80 meter and breadth of rectangular garden is equals to 50 meters. Let us find the perimeter. Perimeter is equals to 2L plus 2B. 2L plus 2B ಅಂದರೆ 2 into 80 plus 2 into 50. 2 into 80 ಅಂದರೆ 2 zeros are 0, 2 8s are 16 plus 2 into 50 will become 100. So perimeter will become 260 meter. ಈ perimeter ಏನಾಗುತ್ತೆ ಅಂದರೆ this is equals to length of wire. This is equals to length of wire required to fence one round. ಒಂದು ರೌಂಡ್ನ ಫೆನ್ಸ್ ಮಾಡೋದಕ್ಕೆ ಬೇಕಾಗೋ ಅಂಥ ವೈರು 260 ಮೀಟರ್. ವಾಟ್ ವಿ ಹ್ಯಾವ್ ಟು ಫೈಂಡ್? ವಿ ಹ್ಯಾವ್ ಟು ಫೈಂಡ್ length of wire required
required to fence 5 rounds. 5 rounds. 5 roundsನ ಫೆನ್ಸ್ ಮಾಡೋದಕ್ಕೆ ಎಷ್ಟು ವೈರ್ ಬೇಕು ಅಂತ. ಸೊ 260 ಇಂಟು 5. 5 zeros are 0. 5 6 30. 5 2s are 10. 10 plus 3 is 30. 1300. So 1300 meters of wire required to fence the whole field, isn't it? This is a complete solution of third question. Thank you, students. Let's discuss remaining problems in the next class. Thank you.